ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಗ್ರಾಮ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಸಾನ್ನಿಧ್ಯ ಶಕ್ತಿಯ ಅಭಿವೃದ್ಧಿಗಾಗಿ ಹಾಗೂ ಭಕ್ತರ ಇಷ್ಟಾರ್ಥ ಸಿದ್ಧಿಗಾಗಿ 12 ಸಹಸ್ರ ಸಂಖ್ಯಾಕ ಶ್ರೀ ಮಾರಿಯಮ್ಮ ನವಾಕ್ಷರಿ ಮಹಾಮಂತ್ರಿಯಾಗ ಶುಕ್ರವಾರದಂದು ಸಂಪನ್ನಗೊಂಡಿತು. ಬ್ರಹ್ಮಶ್ರೀ ಕೋಡಿಕಲ್ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಬೆಳಗ್ಗೆ 7ರಿಂದ ಪುಣ್ಯ ಹವಾಚನ ನಡೆದು ಬಳಿಕ ಶ್ರೀ ಮಾರಿಯಮ್ಮ ನವಾಕ್ಷರಿ ಮಹಾಮಂತ್ರಯಾಗ ಪ್ರಾರಂಭಗೊಂಡಿತು. ದೇವಸ್ಥಾನದ ಪ್ರವೇಶ ದ್ವಾರದ ಬಳಿ ಹಾಕಿರುವ ಬೃಹತ್ ಯಾಗಕುಂಡದಲ್ಲಿ ಯಾಗ ಕಾರ್ಯಗಳು ನಡೆದವು. ಬೆಳಿಗ್ಗೆ 10:30ರಿಂದ ಮಹಾಯಾಗದ ಪೂರ್ಣಾಹುತಿ ನೆರವೇರಿತು. ಆ ಬಳಿಕ ಶ್ರೀದೇವಿಗೆ ಮಹಾ ಅಭಿಷೇಕ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ಪಲ್ಲಪೂಜೆ, ಮಹಾ ಅನ್ನ ಸಂತರ್ಪಣೆ ನೆರವೇರಿತು. ಸಂಜೆ 6:30ರಿಂದ ಶ್ರೀದೇವಿಗೆ ಮಹಾರಂಗ ಪೂಜೆ, ಶ್ರೀದೇವಿಯ ದರ್ಶನ ಸೇವೆ, ದೀಪೋತ್ಸವ, ಶ್ರೀ ಮನ್ಮಹಾರಥೋತ್ಸವ, ಮಹಾಪ್ರಸಾದ ವಿತರಣೆ ನಡೆಯಿತು. ಅಪರೂಪವಾಗಿ ನಡೆಯುವ ನವಾಕ್ಷರಿ ಮಂತ್ರಯಾಗದ ಹಿನ್ನೆಲೆಯಲ್ಲಿ ಭಕ್ತರ ದಂಡೇ ಶುಕ್ರವಾರ ದೇವಸ್ಥಾನಕ್ಕೆ ಹರಿದು ಬಂದಿದೆ. ಸುಮಾರು 30,000ಕ್ಕೂ ಅಧಿಕ ಮಂದಿ ಅನ್ನಪ್ರಸಾದ ಸೇವಿಸಿದರು ಎಂದು ಆಡಳಿತ ಮಂಡಳಿ ತಿಳಿಸಿದೆ. ಈ ಕಾರ್ಯಕ್ರಮಕ್ಕೆ ಸಮಿತಿ ಗೌರವ ಸಲಹೆಗಾರ ಡಾಕ್ಟರ್ ಜಿ. ಶಂಕರ ಜಯಸಿ ಕೋಟೆಯನ್ನ ಬೆಳ್ಳಂಪಲ್ಲಿ ಅವರ ಮಾರ್ಗದರ್ಶನ ಆಯಿತು. ಮಂಗಳೂರು 7 ಪಟ್ಟಣ ಮೊಗವೀರ ಸಂಯುಕ್ತ ಸಭಾ ಅಧ್ಯಕ್ಷ ಲೋಕೇಶ್ ಸುವರ್ಣ ಕುದ್ರೋಳಿ, 3ನೇ ಗ್ರಾಮ ಆಡಳಿತ ಮುಕ್ತೇಸರ ಲಕ್ಷ್ಮಣ ಮೀನ ಕೋಡಿಕಲ್ಲ ಮುಂತಾಳತ್ವ ವಹಿಸಿದ್ರು. ಯಾಗ ಸಮಿತಿ ಸಂಚಾಲಕ ಗೌತಮ್ ಕೋಡಿಕಲ್ಲ, 7 ಪಟ್ಟಣ ಮೊಗವೀರ ಸಂಯುಕ್ತ ಸಭಾ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಬಂಗೇರ, ಪ್ರಮುಖರಾಗಿರುವ ಮಾಧವ ಪುತ್ರನ ಯಾದವ್ ಸುವರ್ಣ, ಮೋಹನ್ ಕುಮಾರ್ ಕುದ್ರೋಳಿ, ಯಶವಂತ ಪಿ ಮೆಂಡನ್ನ ಬೋಳೂರು, ಕಾಂಚನ ಬೋಳೂರು, ವಾಸುದೇವ ಸಾಲ್ಯಾನ್, ಸುರೇಶ್ ಕುಂದಾರ್, ಅಮರನಾಥ ಸುವರ್ಣ ಉಪಸ್ಥಿತರಿದ್ದರು. ಇನ್ನು ನವಾಕ್ಷರಿ ಎಂದರೆ 9 ಅಕ್ಷರಗಳ ಮಂತ್ರ. ದುರ್ಗೆ ಅಥವಾ ಕಾಳಿ ಉಪಾಸನೆ ಭಾಗವಾದ ಪ್ರಸಿದ್ಧ ಮಂತ್ರ ಓಂ ಐಂ ಹೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ. ಈ ಮಂತ್ರವನ್ನು ಮಾರಿಯಮ್ಮ ದೇವಿಗೆ ಅರ್ಪಣೆ ಮಾಡ್ತಾ ಯಾಗದ ಹವಿಸ್ಸನ್ನು ಅರ್ಪಿಸಲಾಗುತ್ತದೆ.